ಶಾರದಕ್ಕ, ನೀವು ಬಂದಿರ ಮಾರ್ಕೆಟಿಗೆ? ಹೂನವ, ಮತ್ತೆ ಹಬ್ಬದ್ದು ಸಾಮಾನು ತಗೋಬೇಕಾಗಿತ್ತಲ್ಲ, ಹಂಗೆ ಎಲ್ಲಾದು ತಗೊಂಡೋದ್ರ ಆತು, ಬಟ್ಟೆ ಬರೆ ಎಲ್ಲ ಅಂತಂದು ಬಂದ್ವಿ. ಅಯ್ಯೇ ಬಿಡ ಶಾರದಕ್ಕ, ನಾನು ಕರೆದಿದ್ರೆ ನಾನು ಬರ್ತಿದ್ನಲ್ಲ. ಒಂದೊಳ್ಳೆ ಬೆಳಗ್ಗೆನೆ ಬಂದಿದ್ದೀರಾ ನೋಡ್, ನಾನು ಒಬ್ಬಾಕೆ ಬಂದೀಗ, ಯಾರ್ಯಾರು ಜೊತೆ ಸಿಗ್ಲಿಲ್ಲ ಬರಾಕೆ. ನನಗೊಂದು ಮಾತು ಹೇಳಲಿಲ್ಲ ಬಿಡವ ನೀನು. ನೀವು 3 ಜನ ಗೆಳತಿಯರಂಗೆ ಬಂದ್ಬಿಟ್ಟಿರ. ಏಯ್ ಪ್ರೇಮಿ, ನೀನೇ ನಮ್ ಗೆಳ್ತಿನೇ ಕಣೆ, ನನಗೇನೆ ಗೊತ್ತು ನೀನ್ ಬರ್ತೀಯ ಅಂತಂದು. ಅಯ್ಯ, ನಿಂದು ಬಾರಿ ಬಿಡವ ನಿಂದು. ನಾನು ಗೌಡ್ರು ಕಳ್ಸೋಣ ಅಂತ ಮಾಡಿದ್ನವ, ಈಕಿನ ಅದೇ ಟೈಮಿಗೆ ಮನೆ ಬಂದ್ಲಾ, ಮತ್ತೆ ನಾನು ಬರ್ಬೇಕು ಹೋಗ್ಬೇಕು ಅಂತ ಅಂತದ್ಲಾ. ಅದಕ್ಕೆ ಮತ್ತೆ ಈಗ ಗೌಡ್ರು ಬಂದ್ರೆ ಸರಿ ಹೋಗೋದಿಲ್ಲ ಅಂದು ಮತ್ತೆ ಹಂಗೆ ನಡಿರತ್ಲ ಹೋಗೋಣ ಅಂತಂದು ಹಂಗೆ ನಿಂತುಟ್ಲೆ ಒಂಟೊಂಟು ಬಂದ್ವವ. ಹಂಗಾಗಿ ನಿನಗೆ ಹೇಳಿರ್ತಗ, ಮುಂದಿನ ಸರಿ ಬಂದಾಗ ಹೇಳಿ ಕರ್ಕೊಂಡೆ ಜೊತೆಗೆ ಬರ್ತವೆ. ಹ್ಞೂ ನೋಡೋಣ ತಗ, ಕರಿತೀಯ ಇಲ್ಲ ನೋಡ್ತೇನೆ ಮುಂದಿನ ಸರಿಗೆ. ರೇಣವ, ಈ ಹುಡುಗಿ ಯಾರೇ? ಏನ್ ನಿಮ್ ಸಂಬಂಧಿನ ಏನು? ಅಯ್ಯ ಶಾರದಕ್ಕ, ಈಕೆ ನನ್ನ ಮಗಳಲ್ಲ ಜಾನಕಿ. ಓದ್ತಾ ಇದ್ಲವ, ಇಷ್ಟು ದಿನ ಹಾಸ್ಟ್ಲಾಗಿದ್ಲು. ಡಿಗ್ರಿ ಮುಗೀತು, ಈಗ ಎಕ್ಸಾಮ್ ಎಲ್ಲ ಮುಗಿದ್ವಂತೆ. ಎಲ್ಲ ಖಾಲಿ ಮಾಡ್ಕೊಂಡು ಬಂದ್ಲಿ. ಈಗ ಹಬ್ಬ ಬೇರೆ ಐತಾ, ಅದಕ್ಕೆ ಬಾರವ ಅಂತಂದು ಬಂದ್ಲು. ಮುಗೀತು ಡಿಗ್ರಿ. ಹೌದಾ? ನೋಡೇ ಇಲ್ಲ ರೇಣವ ನಿನ್ ಮಗಳನ್ನ, ಹೀಗೆ ನೋಡ್ತಾ ಇರೋದು. ಚೆನ್ನಾಗಿ ಬಿಡು. ಏನವ ಜಾನಕಿ, ಚೆನ್ನಾದೇನವ? ಹ್ಞೂನ್ರಿ, ಚೆನ್ನಾಗದೇನ್ರಿ. ನೀವು ಆರಾಮದಿರಲ್ರಿ? ಹೂನವ, ನಾವು ಆರಾಮದೇವಿ. ಸರಿ ಕಣ್ಲೆ, ತಗೊಂಡ್ರಲ್ಲ ತರಕಾರಿಯಾ? ಅಯ್ಯೋ ಇಲ್ಲವ, ಈ ಮುದುಕಿ ಭಾರಿ ರೇಟ್ ಹೇಳಕತ್ತಿತ್ತ, ಅದಕ್ಕೆ ಕೇಳಕತ್ತಿದ್ದೆ. ಮತ್ತೆ ಅದನ್ನೇ ಮಾತಾಡ್ಕೊಂತ ನಿಂತಿದ್ವಿ ನೋಡಿ. ಅಷ್ಟೊಳಗೆ ನೀವು ಬಂದ್ರಿ, ತಗೋಬೇಕೀಗ. ಶಾರದಕ್ಕ, ನಡೀರಿ ಗಡಗಡ ತಗೊಂಡು ಹೋಗೋಣ. ಮಳೆ ಮಾಡಾಗ್ತೈತೆ ಯಾಕಯ್ಯ, ಗಾಡ ಊರ್ ಸೇರ್ಕೊಂಡ ನಡ್ರಿ ಗಡಗಡ. ಹ್ಞೂ ನಡ್ರವ, ಗಡಗಡ ತಗೊಂಡು ಹೋಗೋಣ ನಡ್ರಿ ಎಲ್ಲರೂ ಒಟ್ಟಿಗೆ. ತಗೊಳ್ರಿ. ರೀ ರೀ ಬರ್ರಿ, ಆ ಸಾಮಾನೆಲ್ಲ ತಗೊಂಬರ್ಬರ್ರಿ, ಸುಸ್ತಾಗೋದ್ ಬರ್ರಿ. ಯವ್ವ, ಅಪ್ಪ ಇಲ್ಲ ಬೇ, ಹೊರಗೆ ಹೋಗಿತ್ತಿಲ್ಲಯ್ಯ, ಭಾಳ ಹೊತ್ತಾತು ಹೋಗಿ. ನೀ ಎಲ್ಲೋಗಿಲ್ಲ ಬೆಳಗಿಂದ? ಎಷ್ಟೊತ್ತಿ ಬಂದೆ ಮನೆಗೆ? ಏನು ಊರ್ ಸುತ್ತದಂತ ಕಲ್ತ್ಬಿಟ್ಟು ಬಿಡಪ್ಪ, ಊರಿಗೆ ಬಂದ್ ನೀನು. ಮೊದ್ಲೆಲ್ಲ ಹಿಂಗಿರ್ಲಿಲ್ಲ ನೀನು. ಇಲ್ಲ ಬೇ, ಫ್ರೆಂಡ್ಸ್ ಹತ್ರ ಮಾತಾಡ್ಕೊಂತ ಕುಂತಿದ್ದೆ, ಹಂಗೆ ಹೊರಗೆ ಹೋಟ್ಲಿಗೆ ಹೋಗಿದ್ವಿ. ಅಲ್ಲೇ ಊಟ ಮುಗಿಸ್ಕೊಂಡು ಮಧ್ಯಾಹ್ನ ಬಂದೆ ನಾನು. ಸರಿ ಹೋಗ್, ಹೊರಗೆಲ್ಲ ಸಾಮಾನು ಅದಾವೆ, ತಗೊಂಬಂದು ಒಳಗಿಡು ಹೋಗು. ಸರಿ. ಶಾರದಾ, ಬಂದ್ಯಾ? ಯಾಕೆ ಹುಡುಗಿ ಸುಸ್ತಾಗೈತಾ? ಮತ್ತೆ ಆಗದೆ ಬಿಡು, ಅನಾಡಿ ಸಾಮಾನು ತಗೊಂಬಂದದೀಯ, ಮತ್ತೆ ಸುತ್ತಾಡಿ ಮತ್ತೆ ಆಕತಿ. ಕುತ್ಕ, ಟೀ ಕಾಫಿ ಏನಾರ ಬೇಕೇನ? ಹ್ಞೂನ್ರಿ ಅತ್ತಾರ, ಓಡಾಡಿ ಕಾಲೆಲ್ಲ ಬಿದ್ದೋದವ್ವ, ಸಾಕಾಗೋಗ್ಬಿಡ್ತು ನನಗಂತೂ. ಮಧ್ಯಾಹ್ನ ರಣ ಬಿಸ್ಲಿತ್ತು, ಅಲ್ಲ ಸಾಯಂಕಾಲ ಅನ್ನೋಷ್ಟೊಳಗೆ ಅಲ್ಲ ಮೋಡನೇ ಮುಚ್ಕೊಂಡ್ಬಿಡ್ತಂಗೆಯ. ಪೂರ್ತಿ ಮೋಡ್ಕೋಕಂದು ಎಲ್ಲಿ ಮಳೆ ಬರ್ತತೋ, ಎಲ್ಲಿ ಮಳೆ ಸಿಕ್ಕಾಕೊಂಡ್ಬಿಡ್ತಾವೋ ಅನ್ನಂಗೆ ಆಗ್ಬಿಡುತ್ತೆ. ಎಷ್ಟೊತ್ತಿ ಮನೆ ಮುಟ್ಟೆವೋ ಅನ್ನಂಗೆ ಆಗೈತೆ ನೋಡ್ರಿ ಅತ್ತಾರ. ಸಾಕಾಗೋತಾರ. ಫಸ್ಟ್ ಒಂಚೂರು ನೀರು ಕೊಡ್ರಿ, ಆಮೇಲೆ ಏನಾರ ಮಾಡುವಂತ. ತರ್ತನ್ ತಡಿಯವ ನೀರ್ನ. ಯವ್ವಾ, ಹೊರಗೆ ಇದನ್ನ ಇವನ್ ಬಂದ ನೋಡು. ಅದೇನ ಕ್ಲೀನ್ ಮಾಡಿಸ್ಬೇಕು ಅಂತಂದು ಹೇಳಿದೆ ಹಿತ್ಲಾಗೆ, ಅವನು ರಂಗಪ್ಪ ಬಂದ ನೋಡು. ಶಾರದಾ, ಬಂದ್ಯಾ? ಈಗ ಬಂದೆ ಏನು ಭಾಳ ಹೊತ್ತಾತಲ್ಲ ಬಂದು? ಹ್ಞೂನ್ರಿ, ಈಗ ಒಂದು 5 ನಿಮಿಷ ಆಯ್ತು ನೋಡ್ರಿ ಬಂದೆ. ಸುಸ್ತಾಗೋಗ್ಬಿಡ್ತಪ್ಪ ಬಿಸ್ಲಾಗೆ, ಸಾಕಾಗೋಗ್ಬಿಡ್ತಂಗೆ, ಕಾಲೆಲ್ಲ ನೋವಾಗ್ಬಿಟ್ಟು ಹಂಗೆ ಬಿದ್ದದಂಗೆ ಆಗ್ತಾ ಇತ್ತು ನನಗಂತೂ ಕಾಲು. ಕುತ್ಕೋ ಸ್ವಲ್ಪ ಹೊತ್ತು, ಆಯಸ್ ಕಡಿಮೆ ಆದ್ಮೇಲೆ ಎಲ್ಲ ಸರಿ ಹೋಗತಿ. ಸುಸ್ತಾಗೈತಲ್ಲ ಹಂಗ ಆಗ್ತೈತಿ. ಕುತ್ಕ, ಕುಡಿಯಕ್ಕೆ ಏನಾದ್ರು ತಗೊಂಬರ್ಲೆ? ಇಲ್ರಿ, ಅತ್ಯಾರ ಹೋಗಿದಾರ, ತಗೊಂಬರ್ತೇನೆ ಅಂತ ನೀರು ತರ್ತೇನೆ ಅಂತಂದು ಹೋಗಿದಾರ. ಸರಿ, ಹಂಗಾರೆ ನೀನು ನೀರು ಕುಡ್ದು ಒಂದು ಸ್ವಲ್ಪ ಹೊತ್ತು ಕುತ್ಗ, ಸುಸ್ತು ಕಡಿಮೆ ಆಕತಿ. ನಾನು ರಂಗಪ್ಪ ಬಂದತಿ ಹಿಂದ್ಗಡಿಕೆ, ಅದೇನೋ ಕ್ಲೀನ್ ಮಾಡ್ಸಕ್ಕೆ ಅಂತಂದು ಹೇಳಿದ್ರಲ್ಲ ಮತ್ತೆ ಇತ್ಲಾ, ಅದಕ್ಕೆ ಕ್ಲೀನ್ ಮಾಡಕ್ಕೆ ನನಗೆ ಹೇಳಿ ಬರ್ತೇನೆ. ಶಾರದಾ, ತಗೊಳ್ಳೆ ಹುಡುಗಿ, ಫಸ್ಟು ನೀರು ಕುಡಿ, ಸುಸ್ತು ಕಡಿಮೆ ಆಕತ್ತಿ. ಅಯ್ಯೋ ಕೊಡ್ರಿ ಅತ್ತಾರ, ಭಾಳ ಬಾಯಾರಿಕೆ ಆಗೈತೆ ನನಗಂತೂ. ಅಯ್ಯೋ ನನಗಂತೂ ಸುಸ್ತು ಹೆಂಗಾಗಿತ್ತು ಅಂದ್ರೆ ಅತ್ತಾರ, ಬಾಯಾರಿಕೆ ಸುಸ್ತಿಗೆ ಜೀವನ ಹೋದಂಗೆ ಆಕಾಯ್ತು ನೋಡ್ರಿ. ಈಗ ಒಳ್ಳೆ ಜೀವ ಬಂದಂಗೆ ಆತ್ ನೋಡ್ರಿ ಅತ್ತಾರ. ಕುತ್ಕೊಂಡು ಸ್ವಲ್ಪ ಹೊತ್ತು ಆಯಸ್ಸು ಕಡಿಮೆ ಮಾಡ್ಕೊಂತೇನೋ ನೋಡಿಲ್ಲ ಅಂದರೆ ಹೋಗಿ ಮಕ್ಕಂತೇನೋ ಹೋಗು ಒಂದು ಸ್ವಲ್ಪ ಹೊತ್ತು. ಹ್ಞೂನ್ರಿ ಅತ್ತಾರ, ಸ್ವಲ್ಪ ಹೊತ್ತು ಮಕ್ಕಂತಾನೆ, ಆಮೇಲೆ ಬಂದು ಉಳಿದದ ಕೆಲಸ ಎಲ್ಲ ಮಾಡ್ತಂತಾಳ್ರಿ. ಶಾರದಾ, ನಾನು ಎಣ್ಣೆ ಹಚ್ಕೊಂಡು ಚಂದಾಗಿ ಜಳಕ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲ ಕೆಲಸ ಮುಗ್ದಂಗೆ ಆದ್ವು. ಹಂಗಾರೆ ಓರಿ ರೆಡಿ ಮಾಡಿದಾನ ಅವನು ನಿನ್ನ ಮಗ? ಜಳಕ ಆತ ನಿಮ್ದು? ಹಂಗಾರೆ ನಾನು ಗಡಗಡ ಹೋಗಿ ಜಳಕ ಮಾಡ್ಕೊಂಬರ್ತೀನಿ. ಅವನು ಹೊರಗೆ ರೆಡಿ ಮಾಡ್ತಾ ಇದ್ದ ಕಣ್ರಿ, ಅದಕ್ಕೆ ಸಿಂಗಾರ ಅದು ಇದು ಏನೇನ ಮಾಡ್ತಿದ್ದ. ಇವು ಕಿವಿಗೆ ಅವು ಇವು ಕೊಳ್ಳಿಗೆ ಏನೇನ ಹಾಕಿ
ಈಗ ನೋಡ್ತಾ ಇದ್ದಾನೆ, ಅವನು ಇಲ್ಲ ಓರಿನೂ ಇಲ್ಲಪ್ಪ. ಪಾ ಅಣ್ಣ ಓರಿ ತಗೊಂಡು ಹೋದವನು. ಅವ್ನ ಫ್ರೆಂಡ್ಸ್ ಯಾರ ಬಂದಿದ್ರ ಹೊರಗೆ ಮಾತಾಡ್ಕೊಂತ ಓರಿನ ರೆಡಿ ಮಾಡಿದ್ದ, ಅಲ್ಲೇ ಅವ್ನ ಬಿಚ್ಕೊಂಡು ಹಂಗೆ ತಗೊಂಡು ಹೋಗೇ ಬಿಟ್ಟ. ಅಯ್ಯೋ ಶಾರದಾ, ಅವನು ಆ ಹೋರಿ ಹಿಡ್ಕೊಂಡು ಆ ಮೈದಾನಕ್ಕೆ ಹೋಗಿರ್ಬೇಕು ತಗ. ಅಲ್ಲಿ ಹೋರಿ ಬಿಡ್ತಾ ಇದಾರಲ್ಲ, ಅಲ್ಲಿ ಹೋಗಿದ ನಂಗಾರ ತಗೊಂಡು ಒಕ್ಕ ನಾನು ಅಲ್ಲಿಗೆ ಅದನ್ನ ಬಗ್ಸಕ್ ಆಗೋದಿಲ್ಲ ಅವ್ನ ಕೈಯಾಗೆ. ಅಯ್ಯೋ ರೀ, ಅವ್ನ ಕೈ ಅವ್ನು ಯಾಕ್ರಿ ಹೇಳಕ್ ಹೋದ್ರಿ ನೀವು? ಅವನಿಗೆ ಅದು ಎಲ್ಲ ರೂಢಿ ಇಲ್ಲ, ಏನಿಲ್ಲ. ಏನಾರ ಹೆಚ್ಚು ಕಡಿಮೆ ಆದ್ರಿ ಏನ್ರಿ ಹಬ್ಬ ಅನ್ನೋ ಹಬ್ಬದಾಗೆ ಹೋಗ್ರಿ ಗಡಗಡಯ. ಏನಾಗೈತೆ ನೋಡೋಗ್ರಿ, ಏನ್ ಮಾಡ್ತದಾನ ಏನ. ಸರಿ ಹಂಗಾರೆ ನೀವು ಮನೆಗೆ ಪೂಜೆ ಮಾಡ್ಕೇಳ್ರಿ, ನಾ ಪೂಜೆಗಿರೋದಿಲ್ಲ. ನಾನು ಅಲ್ಲಿ ಹೋಗ್ತಾನೆ, ಏನಾಗೈತೆ ಏನು ನೋಡ್ತೇನೆ. ಅಣ್ಣ ಅಣ್ಣ, ಅತ್ಕೆಮ್ಮ ಅತ್ಕೆಮ್ಮ ಅದಕ್ಕೆಮ್ಮ ಅಣ್ಣ ಇಲ್ಲ ಮನೆಗೆ. ಬಸಪ್ಪ ಬಾರಪ್ಪ. ಇಲ್ಲ ನಿಮ್ಮ ಅಣ್ಣ ಈಗ ಅವನು ಅರವಿಂದ ಓರಿ ಹಿಡ್ಕೊಂಡು ಹೋಗ್ಬಿಟ್ಟದನಪ್ಪ, ಯಾರಿಗೂ ಹೇಳ್ದಂಗೆ ಕೇಳ್ದಂಗೆ ಮನೆಯಾಗೆ. ಮತ್ತೆ ಅವನಿಗೆ ಹಿಡಿಯೋಕ್ಕಾಗಲ್ಲ ಅಂತಂದು ಇವರು ಹಂಗೆ ಜಳಕ ಮಾಡ್ಕೊಂಬಂದು ಆಗಿನ ಬಂದು ನಿಂತಿದ್ರು. ಗೊತ್ತಾಗಿದ ತಕ್ಷಣ ಹಂಗೆ ಓಡೋದ್ರು ನೋಡು. ಹೌದಾ, ನಾನು ಅಣ್ಣ ಅದನೇನೋ ಅಂತಂದು ಮಾತಾಡೋಣ ಅಂತಂದು ಹೇಳಿ ಬಂದೆ. ಸರಿತಾ ಅದಕ್ಕೆಮ್ಮ, ಸಾಯಂಕಾಲ ಬರ್ತಂತ. ಯಾಕಪ್ಪ, ಏನಾರು ಮುಖ್ಯವಾದ ವಿಚಾರ ಮಾತಾಡ್ಬೇಕಾಗಿತ್ತಾ? ಹ್ಞೂ ಅದಕ್ಕೆಮ್ಮ, ಮುಖ್ಯವಾದ ವಿಚಾರನೆಯ ಒಂಥರ ಖುಷಿ ವಿಚಾರನೆ ಅಂತಾನೆ ಹೇಳ್ಬೋದು ನೋಡು. ಅಣ್ಣನು ಬರ್ಲಿ ತಗ. ಆಮೇಲೆ ಅಣ್ಣ ಬಂದಾದ್ಮೇಲೆ ಹೇಳು, ಜ್ಯೋತಿ ಕಳಿಸು. ಬಂದ್ಮೇಲೆ ಬಂದರ್ ಬಾ ಅಂತಂದು ಬರ್ತಾನೆ ನನಗೆ. ಸರಿ ಆಯ್ತಾಳಪ್ಪ, ನಿಮ್ಮ ಅಣ್ಣ ಬರಲಿ, ಮತ್ತೆ ಬಂದ್ಮೇಲೆ ಹೇಳಿ ಕಳಿಸಂತ ಬರುವಂತೆ. ಇಲ್ಲಾಂದ್ರೆ ಕುತ್ಕ ಊಟ ಮಾಡ್ಕೊಂಡು ಹೋಗುವಂತೆ, ಬರ್ತಾರೇನ ಅಷ್ಟೊತ್ತಿಗೆ. ಇರ್ಲಿ ತಗ ಅದಕ್ಕೆಮ್ಮ, ಅಲ್ಲಿ ಆಕಿನ ಅಡುಗೆ ಎಲ್ಲ ಮಾಡಿದಾಳೆ. ಪೂಜೆ ಮಾಡ್ಬೇಕು, ಇನ್ನುವ ಪೂಜೆ ಮಾಡಿ ಉಣ್ಬೇಕು. ಬರ್ತಾನೆ ತಗ, ನಾನು ಬಂದ್ಮೇಲೆ ಹೇಳಿ ಕಳಿಸ್ ಬರ್ತಾನೆ. ಸರಿನಪ್ಪ ಆಯ್ತು. ಪವಿತ್ರ ಹೋಗುವ, ಹೋಗಾಡ ಜಳಕ ಮಾಡ್ಕೊಂಬರ್ ಹೋಗು. ನೀ ಬಂದ್ಮೇಲೆ ನಾನು ಹೋಗ್ಕನಿ ಪೂಜೆ ಮಾಡೋಣಂತ ಹೋಗ್ಬಿಟ್ಟು ಹೊತ್ತಾಗೈತಲ್ಲಯ್ಯ. ಸೀರೆ ಉಟ್ಕೋ ಹೋಗು. ಇದು ಡ್ರೆಸ್ ಕಳಚಿ ಸೀರೆ ಉಟ್ಕ, ಚಲೋ ಕಾಣಿಸ್ತೈತೆ ಹೆಣ್ಮಕ್ಳಿಗೆ. ಸರಿನವ ಆಯ್ತು. ಶಾರದಕ್ಕ, ಶಾರದಕ್ಕ, ಅಯ್ಯೋ ಅಯ್ಯೋ ಬಾರಿ ಗಿರ್ಜಿ, ಏನೇ ಇಟ್ಲ ಬಂದ್ಬಿಟ್ಟಿದ್ಯಾ? ನೋಡಿ ಶಾರದಕ್ಕ, ನಿನ್ನೆಗ ಸಾಮಾನು ತಗೋಬೇಕಾರೆ ದಿನಸಿ ಅಂಗಡಿನು ಬೆಲ್ಲನೇ ಹಾಕಿಲ್ಲ. ನಾನು ಸರಿಯಾಗಿ ನೋಡ್ಕೊಳ್ಳಿಲ್ಲ, ಏನಿಲ್ಲ, ಹಂಗೆ ತಗೊಂಬಂದ್ಬಿಟ್ಟೆ. ಚೀಲ ಈಗ ನೋಡ್ತಾನೆ ಬೆಲ್ಲನೇ ಇಲ್ಲವ ಅದ್ರಾಗೆ. ಬೇವು ಬೆಲ್ಲ ಮಾಡಕ್ಕೆ ನೋಡಿದೆ, ಬೆಲ್ಲ ಇಲ್ಲದ ಬೇವು ಬೆಲ್ಲ ಹೆಂಗ್ ಮಾಡಕ್ ಹೋಗೋಣ? ಅದಕ್ಕೆ ನಿನ್ನ ಹತ್ರ ಇಸ್ಕೊಂಡು ಹೋಗೋಣ ಅಂತ ಬಂದೆ. ಆಮೇಲೆ ನಮ್ಮ ಮನೆಯವರಿಗೆ ಹೇಳಿ ತರಿಸ್ತಾನೆ. ಹುಡುಗನೂ ಇಲ್ಲ, ಹುಡುಗಿದ್ರತ್ರ ಅಂಗಡಿಗಾರ ಹೋಗಿ ತಗೊಂಬ ಅಂತ ಅಂತಿದ್ದೆ, ಹುಡುಗನೂ ಇಲ್ಲ. ಅದಕ್ಕೆ ಒಂದು ಕುಡಿಕೆ ಬೆಲ್ಲ ಇದ್ರೆ ಕೊಡು, ಆಮೇಲೆ ತರಿಸ್ಕೊಡ್ತೇನೆ. ಅಯ್ಯ ಅಷ್ಟೇ, ಇಸ್ಕೊಂಡು ಹೋಗುವಂತ ಒಂದು ಕುಡಿಕೆ 2 ಕುಡಿಕೆ ಇಸ್ಕೊಂಡು ಹೋಗುವಂತ ತಂದು ಕೊಡುವಂತೆ. ಅದ್ರಾಗ ಏನೈತೆ ಮತ್ತೆ ಸರಿ ನೋಡ್ಕೊಳಕ್ಕಿಲ್ಲೇನಲ್ಲ ನಿನ್ನೆಗ. ಅಯ್ಯ ಅದೆಂತ ಸಾಮಾನು ಇದು ಮಾಡ್ಕೊಂಡೆ, ನೀನು ಏನು ಸಿಟ್ಕೊಂಡೆ? ಇಲ್ಲವ, ಚೀಟಿಗೆಲ್ಲ ಬರ್ಕೊಂಡು ಹೋಗಿದ್ನಲ್ಲ, ಎಲ್ಲ ಹಾಕಿದನ್ ಬಿಡು ಅಂತ ನಾನು ಅನ್ಕೊಂಡೆ. ಇಲ್ಲಿ ಮನೆ ಬಂದು ನೋಡಕತ್ತೀನಿ, ಬೆಲ್ಲದ ಕವರೇ ಇಲ್ಲ. ಏನ್ ಮಾಡೋದು ಮತ್ತೆ? ಇನ್ನೊಂದ್ಸರಿ ಹೋದಾಗ ಕೇಳಿಸ್ಕೊಂಬರ್ಬೇಕು. ಆತ ಅಡಿಗೆ ಎಲ್ಲ, ಪೂಜೆ ಎಲ್ಲ ಆತ? ಇಲ್ಲ ಶಾರದಕ್ಕ, ಇನ್ನು ಅದೇ ಬೆಲ್ಲಕ ಇರ್ಲಿಲ್ಲಲ್ಲ, ನೋಡಿದೆ ಪೂಜೆಗೆ ಅಂತಾನೆ. ಮತ್ತೆ ನಿನ್ನ ಹತ್ರ ಇಸ್ಕೊಂಡು ಹೋಗಿ ಪೂಜೆ ಮಾಡ್ಬೇಕು. ಅಡಿಗೆ ಎಲ್ಲ ಆಗೈತಿ, ಪೂಜೆ ಒಂದೇ ಇರೋದೀಗ. ಹೋಗಿ ಪೂಜೆ ಮಾಡಿ ಎಡೆದು ಉಣ್ಬೇಕು. ಹುಡುಗಿ ನೋಡಿ ಇಲ್ಲೇ ನಿಂತ ತಿನ್ನುವ. ಹೋಗಿ ಜಳಕ ಮಾಡೋಗಿ ಪವಿತ್ರ, ನಾನು ಜಳಕ ಮಾಡ್ಬೇಕು, ಪೂಜೆ ಮಾಡ್ಬೇಕು ಇನ್ನುವ. ಹಂಗೆ ನಿಂತಿದೆಯಲ್ಲ, ಮಾತು ಕೇಳಿಸ್ಕೊಂತ. ಅಂಟೆ ತಡಿ ಗಿರ್ಜಿ, ತಗೊಬರ್ತೇನೆ ಬೆಲ್ಲವ. ನಮಸ್ಕಾರ ರೀ ಎಲ್ಲರಿಗೂ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಏನು ಶಾರದಕ್ಕ ಹೊಸ ವರ್ಷ ಅಂತದಲ್ಲ ಅಂತ ಅನ್ಕೋಬೇಡ್ರಿ ಎಲ್ಲರಿಗೂ ಗೊತ್ತಿರೋದೆಯ. ಯುಗಾದಿನೇ ನಮಗೆ ಹೊಸ ವರ್ಷ ಇದ್ದಂಗೆ. ನಾವೇನು ಜನವರಿಗೆ ಆಚರಣೆ ಮಾಡ್ತಾವಲ್ಲ ಅದಲ್ಲ, ನಮಗೆ ಹಿಂದಿನ ಕಾಲದಿಂದನೂ ನಾವು ಯುಗಾದಿನೇ ಹೊಸ ವರ್ಷ ಅಂತ ಅನ್ಕೊಂಡು ಬಂದಿರೋದು. ಹಾಗಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿನ್ರಿ, ಒಳ್ಳೆ ಮಾತಾಡ್ರಿ. ಕಷ್ಟ ಸುಖ ಎಲ್ಲರಿಗೂ ಇರ್ತತಿ. ಒಳ್ಳೆ ಮಾತಾಡೋದು, ಒಳ್ಳೆ ನಡವಳಿಕೆ ಆಗಿರ್ಬೋದು, ಇದನ್ನೆಲ್ಲ ನಾವು ರೂಪಿಸ್ಕೊಂಡು ಒಂದೊಳ್ಳೆ ಜೀವನ ನಡೆಸ್ಕೊಂಡು ಹೋಗೋದೇ ಉತ್ತಮ ಅಂತ ಅನಿಸ್ತದೆ ನನಗೆ. ಕಷ್ಟ ಸುಖ ದುಃಖ ಎಲ್ಲ ಎಲ್ಲರ ಜೀವನದಾಗೂ ಇರ್ತವೆ. ಅವನ್ನೆಲ್ಲದನ್ನು ಸಮನಾಗಿ ಹೆಂಗೆ ತಗೊಂಡು ಹೋಗ್ತೀವಿ ಅನ್ನೋದು ಭಾರಿ ಇಂಪಾರ್ಟೆಂಟ್. ಸಿಹಿ ಜಾಸ್ತಿ ಇರಲಿ, ಬೇವು ಕಡಿಮೆ ಇರಲಿ, ಕಹಿ ಅನ್ನೋದೇನೈತಲ್ಲ ಅದು ತುಂಬ ಕಡಿಮೆ ಇರಲಿ ನಿಮ್ಮೆಲ್ಲರ ಜೀವನದಲ್ಲೂ. ಹಂಗೇನೆ ನಮಗೂ ವಿಶ್ ಮಾಡಿರಿ. ನಮಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ನೀವು ತಿಳಿಸಿದಾಗ ನಮಗೂ ಭಾಳ ಖುಷಿ ಆಗುತ್ತೆ. ನಿಮಗೆ ನಮ್ಗೇನಾದ್ರು ವಿಶ್ ಮಾಡಬೇಕು ಅಂತ ಕಮೆಂಟಲ್ಲಿ ವಿಶ್ ಮಾಡಿರಿ, ನಾ ಎಲ್ಲರದು ನೋಡ್ತೀನಿ. ಹಂಗಾಗಿ ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ, ಹೊಸತು ಹೊಸತು ತರುತ್ತಿದೆ. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ.
ಬರವ ಎಲ್ಲರೂ ಒಬ್ಬೊಬ್ರೆ ಒಬ್ಬೊಬ್ರೆ ಪೂಜೆ ಮಾಡಿ ಎಡೆ ಹಿಡ್ದು ಉಣ್ಣಂಬರಿ ಒಲೆ ಹೊತ್ತಾಗೈತಲೆ